ನಮಸ್ಕಾರ ಸ್ನೇಹಿತರೆ, ಎವ್ರಿಥಿಂಗ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಆತ್ಮೀಯ ಸ್ನೇಹಿತರೆ, ಭಾರತ ಸಂವಿಧಾನದ ಪ್ರಮುಖ ಪ್ರಶ್ನೋತ್ತರಗಳನ್ನು ಈ ವಿಡಿಯೋನಲ್ಲಿ ಚರ್ಚೆ ಮಾಡಲಾಗಿದೆ. KPSC, FDA, SDA, PSI, PDO ಅಂತಹ ಮುಂತಾದ ಎಕ್ಸಾಮ್ಗಳಲ್ಲಿ ಕೇಳಬಹುದಾದ ಸಂಭವನೀಯ ಪ್ರಶ್ನೆಗಳನ್ನು ಈ ವಿಡಿಯೋದಲ್ಲಿ ಮಾಡಲಾಗಿದೆ. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ. ಪ್ರಶ್ನೆ 1. ದಿ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ವಾಸ್ ಡ್ರಾಫ್ಟೆಡ್ ಆ್ಯಂಡ್ ಎನಾಕ್ಟೆಡ್ ಇನ್ ವಿಚ್ ಲ್ಯಾಂಗ್ವೇಜ್? ಭಾರತದ ಸಂವಿಧಾನವನ್ನು ಯಾವ ಭಾಷೆಯಲ್ಲಿ ರಚಿಸಲಾಯಿತು ಮತ್ತು ಜಾರಿಗೊಳಿಸಲಾಯಿತು? ಉತ್ತರ ಆಪ್ಷನ್ ಬಿ, ಇಂಗ್ಲಿಷ್. ಕ್ವಶನ್ ನಂಬರ್ 2. ವಿಚ್ ಆಫ್ ದಿ ಫಾಲೋಯಿಂಗ್ ಕಮಿಟೀಸ್ ಆಫ್ ದಿ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ ವಾಸ್ ಚೇರ್ಡ್ ಬೈ ಜವಾಹರ್ಲಾಲ್ ನೆಹರು? ಈ ಕೆಳಗಿನ ಯಾವ ಸಾಂವಿಧಾನಿಕ ಸಮಿತಿಯ ನೇತೃತ್ವವನ್ನು ಜವಾಹರ್ಲಾಲ್ ನೆಹರು ವಹಿಸಿದ್ದರು? ಉತ್ತರ ಆಪ್ಷನ್ ಬಿ, ಯೂನಿಯನ್ ಪವರ್ಸ್ ಕಮಿಟಿ. ವಿಚ್ ಆರ್ಟಿಕಲ್ ಕ್ಯಾನ್ ಬಿ ಯೂಸ್ಡ್ ಬೈ ದಿ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಟು ಡಿಕ್ಲೇರ್ ಫೈನಾನ್ಷಿಯಲ್ ಎಮರ್ಜೆನ್ಸಿ? ಆರ್ಥಿಕ ತುರ್ತು ಪರಿಸ್ಥಿತಿ ಘೋಷಿಸಲು ಭಾರತದ ರಾಷ್ಟ್ರಪತಿಗಳು ಯಾವ ವಿಧಿಯನ್ನು ಬಳಸಬಹುದು? ಉತ್ತರ ಆಪ್ಷನ್ ಎ, ಆರ್ಟಿಕಲ್ 360 ಆಗಿರುತ್ತದೆ. ಸ್ನೇಹಿತರೆ, ಆರ್ಟಿಕಲ್ 352 ಬಂದು ನ್ಯಾಷನಲ್ ಎಮರ್ಜೆನ್ಸಿ, ಆರ್ಟಿಕಲ್ 356 ಬಂದು ಪ್ರೆಸಿಡೆನ್ಷಿಯಲ್ ರೂಲ್ ಆಗಿರುತ್ತದೆ. ಪ್ರಶ್ನೆ 4. ಆರ್ಟಿಕಲ್ 78 ಆಫ್ ದಿ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಲೇಸ್ ಡೌನ್ ದಿ ಡ್ಯೂಟೀಸ್ ಆಫ್ ದಿ ಡ್ಯಾಶ್? ಭಾರತ ಸಂವಿಧಾನದ 78ನೇ ವಿಧಿಯು ಯಾರ ಕರ್ತವ್ಯಗಳನ್ನು ತಿಳಿಸುತ್ತದೆ? ಉತ್ತರ ಪ್ರೈಮ್ ಮಿನಿಸ್ಟರ್, ಪ್ರಧಾನಮಂತ್ರಿ. ಪ್ರಶ್ನೆ 5. ವಿಚ್ ಆಫ್ ದಿ ಫಾಲೋಯಿಂಗ್ ಆ್ಯಕ್ಟ್ ಫಾರ್ಮ್ಡ್ ದಿ ಬೇಸಿಸ್ ಆರ್ ಬ್ಲೂ ಪ್ರಿಂಟ್ ಆಫ್ ದಿ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ? ಈ ಕೆಳಗಿನ ಯಾವ ಕಾಯ್ದೆಯು ಭಾರತ ಸಂವಿಧಾನದ ಆಧಾರ ಅಥವಾ ನೀಲಿ ನಕ್ಷೆಯನ್ನು ರೂಪಿಸಿತು? ಉತ್ತರ ಆಪ್ಷನ್ ಸಿ, ಗೌರ್ಮೆಂಟ್ ಆಫ್ ಇಂಡಿಯಾ ಆ್ಯಕ್ಟ್ 1935. ಪ್ರಶ್ನೆ 6. ದ ಪ್ರೋಸೆಸ್ ಆಫ್ ರಿಮೂವಲ್ ಆಫ್ ಸುಪ್ರೀಂ ಕೋರ್ಟ್ ಆ್ಯಂಡ್ ಹೈಕೋರ್ಟ್ ಜಡ್ಜಸ್ ಹ್ಯಾಸ್ ಬಿನ್ ಬಾರೋಡ್ ಫ್ರಮ್ ವಿಚ್ ಕಾನ್ಸ್ಟಿಟ್ಯೂಷನ್? ಸುಪ್ರೀಂ ಕೋರ್ಟ್ ಮತ್ತು ಹೈಕೋರ್ಟ್ ನ್ಯಾಯಾಧೀಶರನ್ನು ತೆಗೆದುಹಾಕುವ ಪ್ರಕ್ರಿಯೆಯನ್ನು ಯಾವ ಸಂವಿಧಾನದಿಂದ ಎರವಲು ಪಡೆಯಲಾಗಿದೆ? ಉತ್ತರ ಆಯ್ಕೆ ಎ, USA, ಅಮೆರಿಕ. ಪ್ರಶ್ನೆ 7. ಭಾರತ ಸಂವಿಧಾನದ ಯಾವ ಮೂಲಭೂತ ಹಕ್ಕು ಕಳ್ಳಸಾಗಣೆ, ಬಲವಂತದ ಕಾರ್ಮಿಕ ಮತ್ತು 14 ವರ್ಷದೊಳಗಿನ ಮಕ್ಕಳನ್ನು ಕೆಲಸ ಮಾಡುವುದನ್ನು ನಿಷೇಧಿಸುತ್ತದೆ? Which fundamental right in the Indian Constitution prohibits trafficking, forced labor and children working under 14 years of age? ಉತ್ತರ ಆಪ್ಷನ್ ಸಿ, ರೈಟ್ ಎಗನೆಸ್ಟ್ ಎಕ್ಸ್ಪ್ಲಾಯ್ಟೇಷನ್, ಶೋಷಣೆಯ ವಿರುದ್ಧ ಬಲ. ಪ್ರಶ್ನೆ 8. ಭಾರತೀಯ ಸಂವಿಧಾನದ ಕೆಳಗಿನ ಯಾವ ಭಾಗದಲ್ಲಿ ಮೂಲಭೂತ ಕರ್ತವ್ಯಗಳನ್ನು ಉಲ್ಲೇಖಿಸಲಾಗಿದೆ? ಫಂಡಮೆಂಟಲ್ ಡ್ಯೂಟೀಸ್ ಆರ್ ಮೆನ್ಷನ್ಡ್ ಇನ್ ವಿಚ್ ಆಫ್ ದಿ ಫಾಲೋಯಿಂಗ್ ಪಾರ್ಟ್ ಆಫ್ ದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್? ಉತ್ತರ ಆಪ್ಷನ್ ಡಿ, ಪಾರ್ಟ್ 4A. ಸ್ನೇಹಿತರೆ, ಪಾರ್ಟ್ 2ನಲ್ಲಿ ನಾಗರಿಕತ್ವವನ್ನು ಉಲ್ಲೇಖಿಸಲಾಗಿದೆ ಮತ್ತು ಭಾಗ 3ನಲ್ಲಿ ಮೂಲಭೂತ ಹಕ್ಕುಗಳನ್ನು ಉಲ್ಲೇಖಿಸಲಾಗಿದೆ. ಪ್ರಶ್ನೆ 9. ಯಾವ ಸಾಂವಿಧಾನಿಕ ತಿದ್ದುಪಡಿಯಿಂದ ಮೂಲಭೂತ ಹಕ್ಕುಗಳ ಪಟ್ಟಿಯಿಂದ ಆಸ್ತಿ ಹಕ್ಕನ್ನು ತೆಗೆದುಹಾಕಲಾಯಿತು? ಬೈ ವಿಚ್ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಹ್ಯಾಸ್ ದಿ ರೈಟ್ ಟು ಪ್ರಾಪರ್ಟಿ ಬಿನ್ ಸ್ಕ್ರಾಪ್ಡ್ ಆಸ್ ಎ ಫಂಡಮೆಂಟಲ್ ರೈಟ್? ಉತ್ತರ ಆಪ್ಷನ್ ಸಿ, 44ನೇ ತಿದ್ದುಪಡಿ. ಪ್ರಶ್ನೆ 10. ಪ್ರಸ್ತಾವನೆಯಲ್ಲಿ ಸ್ವಾತಂತ್ರ್ಯ, ಸಮಾನತೆ ಮತ್ತು ಭ್ರಾತೃತ್ವದ ಉಲ್ಲೇಖದ ಕಲ್ಪನೆಯನ್ನು ಈ ಕೆಳಗಿನ ಯಾವ ಸಂವಿಧಾನದಿಂದ ತೆಗೆದುಕೊಳ್ಳಲಾಗಿದೆ? ದಿ ಐಡಿಯಾ ಆಫ್ ಲಿಬರ್ಟಿ, ಈಕ್ವಾಲಿಟಿ ಆ್ಯಂಡ್ ಫ್ರೆಟರ್ನಿಟಿ ಮೆನ್ಷನ್ ಇನ್ ದ ಪ್ರಿಯಾಂಬಲ್ ಆರ್ ಟೇಕನ್ ಫ್ರಮ್ ವಿಚ್ ಆಫ್ ದಿ ಫಾಲೋಯಿಂಗ್ ಕಾನ್ಸ್ಟಿಟ್ಯೂಷನ್? ಉತ್ತರ ಆಪ್ಷನ್ ಎ, ಫ್ರೆಂಚ್. ಪ್ರಶ್ನೆ 10. ಈ ಕೆಳಗಿನ ಯಾವುದು ಕಲ್ಯಾಣ ರಾಜ್ಯದ ಕಲ್ಪನೆಯನ್ನು ಒಳಗೊಂಡಿದೆ? ದಿ ಐಡಿಯಾ ಆಫ್ ವೆಲ್ಫೇರ್ ಸ್ಟೇಟ್ ಆರ್ ಕಂಟೈನ್ಡ್ ಇನ್? ಉತ್ತರ ಆಪ್ಷನ್ ಬಿ, ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿ, ರಾಜ್ಯ ನೀತಿಯ ನಿರ್ದೇಶನ ತತ್ವಗಳು. ಪ್ರಶ್ನೆ 12. ಭಾರತದಲ್ಲಿ ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯನ್ನು ಎಷ್ಟು ಬಾರಿ ಜಾರಿಗೆ ತರಲಾಗಿದೆ? ಹೌ ಮೆನಿ ಟೈಮ್ಸ್ ಹ್ಯಾಸ್ ದಿ ನ್ಯಾಷನಲ್ ಎಮರ್ಜೆನ್ಸಿ ಬಿನ್ ಇಂಪ್ಲಿಮೆಂಟೆಡ್ ಇನ್ ಇಂಡಿಯಾ? ಉತ್ತರ ಆಪ್ಷನ್ ಬಿ, 3 ಬಾರಿ. ಮೊದಲಿಗೆ 1962ರಲ್ಲಿ ಮತ್ತು ಎರಡನೇ ಸಲ 1971ರಲ್ಲಿ ಮತ್ತು 1975ರಲ್ಲಿ 3ನೇ ಬಾರಿಗೆ ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯನ್ನು ಹೇರಲಾಯಿತು. ಪ್ರಶ್ನೆ 13. ಈ ಕೆಳಗಿನ ಯಾವ ರಾಜ್ಯಗಳು ಹೆಚ್ಚು ಬಾರಿ ರಾಷ್ಟ್ರಪತಿಗಳ ಆಡಳಿತದಲ್ಲಿದ್ದವು?
ವಿಚ್ ಆಫ್ ದಿ ಫಾಲೋಯಿಂಗ್ ಸ್ಟೇಟ್ಸ್ ವಾಸ್ ಅಂಡರ್ ಪ್ರೆಸಿಡೆಂಟ್ಸ್ ರೂಲ್ ಫಾರ್ ದಿ ಮೋಸ್ಟ್ ನಂಬರ್ ಆಫ್ ಟೈಮ್? ಉತ್ತರ ಆಪ್ಷನ್ ಎ ಉತ್ತರ ಪ್ರದೇಶ. ಸ್ನೇಹಿತರೆ, ಕರ್ನಾಟಕವು 6 ಬಾರಿ ರಾಷ್ಟ್ರಪತಿಗಳ ಆಡಳಿತಕ್ಕೆ ಒಳಪಟ್ಟಿತ್ತು. ಪ್ರಶ್ನೆ 14. ಈ ಕೆಳಗಿನ ಯಾವ ದೇಶಗಳಲ್ಲಿ ಅಲಿಖಿತ ಸಂವಿಧಾನವಿದೆ? ವಿಚ್ ಆಫ್ ದಿ ಫಾಲೋಯಿಂಗ್ ಕಂಟ್ರೀಸ್ ಹ್ಯಾವ್ ಆನ್ ಅನ್ರಿಟನ್ ಕಾನ್ಸ್ಟಿಟ್ಯೂಷನ್? ಉತ್ತರ ಆಪ್ಷನ್ ಬಿ UK. ಪ್ರಶ್ನೆ 15. ಡಾಕ್ಟರ್ BR ಅಂಬೇಡ್ಕರ್ ಅವರು ಸಂವಿಧಾನದ ಹೃದಯ ಮತ್ತು ಆತ್ಮ ಎಂದು ಯಾವುದನ್ನು ಬಣ್ಣಿಸಿದ್ದಾರೆ? ವಿಚ್ ವಾಸ್ ಡಿಸ್ಕ್ರೈಬ್ಡ್ ಬೈ ಡಾಕ್ಟರ್ BR ಅಂಬೇಡ್ಕರ್ ಆಸ್ ದಿ ಹಾರ್ಟ್ ಆ್ಯಂಡ್ ಸೋಲ್ ಆಫ್ ದಿ ಕಾನ್ಸ್ಟಿಟ್ಯೂಷನ್? ಉತ್ತರ ಆಪ್ಷನ್ ಡಿ ರೈಟ್ ಟು ಕಾನ್ಸ್ಟಿಟ್ಯೂಷನಲ್ ರೆಮಿಡೀಸ್, ಸಂವಿಧಾನಿಕ ಪರಿಹಾರಗಳ ಹಕ್ಕು. ಪ್ರಶ್ನೆ 16. ಸಂವಿಧಾನ ಸಭೆಯ ತಾತ್ಕಾಲಿಕ ಅಧ್ಯಕ್ಷರಾಗಿದ್ದವರು ಅಥವಾ ಸಂವಿಧಾನ ಸಭೆಯ ಮೊದಲ ಹಂಗಾಮಿ ಅಧ್ಯಕ್ಷರು ಯಾರು? ದ ಪ್ರೊವಿಷನಲ್ ಪ್ರೆಸಿಡೆಂಟ್ ಆಫ್ ದಿ ಕಾನ್ಸ್ಟಿಟ್ಯೂಷನ್ ಅಸೆಂಬ್ಲಿ ವಾಸ್? ಉತ್ತರ ಆಪ್ಷನ್ ಡಿ ಡಾಕ್ಟರ್ ಸಚ್ಚಿದಾನಂದ ಸಿನ್ಹಾ. ಪ್ರಶ್ನೆ 17. ಭಾರತದ ಮೂಲ ಸಂವಿಧಾನವನ್ನು ಎಲ್ಲಿ ಪ್ರಕಟಿಸಲಾಯಿತು? ದ ಒರಿಜಿನಲ್ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ವಾಸ್ ಪಬ್ಲಿಷ್ಡ್ ಅಟ್? ಉತ್ತರ ಆಪ್ಷನ್ ಸಿ ಡೆಹ್ರಾಡೂನ್. ಪ್ರಶ್ನೆ 18. ಪಕ್ಷಾಂತರ ವಿರೋಧಿ ಕಾನೂನನ್ನು ಭಾರತೀಯ ಸಂವಿಧಾನದ ಯಾವ ಪರಿಶಿಷ್ಟದಲ್ಲಿ ನೀಡಲಾಗಿದೆ? ಆಂಟಿ ಡಿಫೆಕ್ಷನ್ ಲಾ ಈಸ್ ಗಿವನ್ ಇನ್ ವಿಚ್ ಶೆಡ್ಯೂಲ್ ಆಫ್ ದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್? ಉತ್ತರ ಆಪ್ಷನ್ ಬಿ 10ನೇ ಪರಿಶಿಷ್ಟದಲ್ಲಿ. ಪ್ರಶ್ನೆ 19. ಆರ್ಥಿಕ ವ್ಯವಹಾರಗಳ ಕ್ಯಾಬಿನೆಟ್ ಸಮಿತಿಯ ಮುಖ್ಯಸ್ಥರು ಯಾರು? ಹೂ ಹೆಡ್ಸ್ ದಿ ಕ್ಯಾಬಿನೆಟ್ ಕಮಿಟಿ ಆನ್ ಎಕನಾಮಿಕ್ ಅಫೇರ್ಸ್? ಉತ್ತರ ಆಪ್ಷನ್ ಸಿ ಪ್ರೈಮ್ ಮಿನಿಸ್ಟರ್, ಪ್ರಧಾನಮಂತ್ರಿ. ಪ್ರಶ್ನೆ 20. ಈ ಕೆಳಗಿನ ಯಾವ ವಿಧಿಯು ಭಾರತದ ಪ್ರಧಾನಮಂತ್ರಿಯ ನೇಮಕಕ್ಕೆ ಸಂಬಂಧಿಸಿದೆ? ವಿಚ್ ಆಫ್ ದಿ ಫಾಲೋಯಿಂಗ್ ಆರ್ಟಿಕಲ್ ಡೀಲ್ಸ್ ವಿತ್ ದಿ ಅಪಾಯಿಂಟ್ಮೆಂಟ್ ಆಫ್ ದಿ ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ? ಉತ್ತರ ಆಪ್ಷನ್ ಸಿ ಆರ್ಟಿಕಲ್ 75. ಪ್ರಶ್ನೆ 21. ಭಾರತೀಯ ಸಂವಿಧಾನದಲ್ಲಿ ಯಾವ ಮೂಲಭೂತ ಹಕ್ಕುಗಳು ಅಸ್ಪೃಶ್ಯತೆಯನ್ನು ನಿರ್ಮೂಲನೆ ಮಾಡುವುದು ಒಳಗೊಂಡಿದೆ? ವಿಚ್ ಫಂಡಮೆಂಟಲ್ ರೈಟ್ ಇನ್ ದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಇನ್ಕ್ಲೂಡ್ಸ್ ಅಬಾಲಿಷನ್ ಆಫ್ ಅನ್ಟಚಬಿಲಿಟಿ? ಉತ್ತರ ಆಪ್ಷನ್ ಸಿ ರೈಟ್ ಟು ಈಕ್ವಾಲಿಟಿ, ಸಮಾನತೆಯ ಹಕ್ಕು. ಪ್ರಶ್ನೆ 22. ಈ ಕೆಳಗಿನ ಯಾವ ಮೂಲಭೂತ ಹಕ್ಕುಗಳು ಭಾರತೀಯ ನಾಗರಿಕರಿಗೆ ಮಾತ್ರ, ವಿದೇಶಿಯರಿಗೆ ಲಭ್ಯವಿಲ್ಲ? ವಿಚ್ ಆಫ್ ದಿ ಫಾಲೋಯಿಂಗ್ ಫಂಡಮೆಂಟಲ್ ರೈಟ್ಸ್ ಆರ್ ಓನ್ಲಿ ಟು ಇಂಡಿಯನ್ ಸಿಟಿಸನ್ಸ್ ನಾಟ್ ಫಾರಿನರ್ಸ್? ಉತ್ತರ ಆಪ್ಷನ್ ಎ ಧರ್ಮ, ಜನಾಂಗ, ಜಾತಿ, ಲಿಂಗ ಅಥವಾ ಹುಟ್ಟಿದ ಸ್ಥಳದ ಆಧಾರದ ಮೇಲೆ ತಾರತಮ್ಯವನ್ನು ನಿಷೇಧಿಸುವುದು. ಪ್ರೊಹಿಬಿಷನ್ ಆಫ್ ಡಿಸ್ಕ್ರಿಮಿನೇಷನ್ ಆನ್ ದಿ ಗ್ರೌಂಡ್ ಆಫ್ ರಿಲಿಜಿಯನ್, ರೇಸ್, ಕ್ಯಾಸ್ಟ್, ಸೆಕ್ಸ್ ಆರ್ ಪ್ಲೇಸ್ ಆಫ್ ಬರ್ತ್. ಪ್ರಶ್ನೆ 23. ಈ ಕೆಳಗಿನ ಯಾವ ಮೂಲಭೂತ ಹಕ್ಕನ್ನು ಭಾರತದ ಸಂವಿಧಾನದಿಂದ ಅಳಿಸಲಾಗಿದೆ? ವಿಚ್ ಆಫ್ ದಿ ಫಾಲೋಯಿಂಗ್ ಫಂಡಮೆಂಟಲ್ ರೈಟ್ ಹ್ಯಾಸ್ ಬಿನ್ ಡಿಲೀಟೆಡ್ ಫ್ರಮ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್? ಉತ್ತರ ಆಪ್ಷನ್ ಬಿ ರೈಟ್ ಟು ಪ್ರಾಪರ್ಟಿ, ಆಸ್ತಿಯ ಹಕ್ಕು. ಪ್ರಶ್ನೆ 24. ಈ ಕೆಳಗಿನ ಯಾವ ಸಂವಿಧಾನದಿಂದ 2 ಶಾಸನಸಭೆಗಳ ಪರಿಕಲ್ಪನೆಯನ್ನು ತೆಗೆದುಕೊಳ್ಳಲಾಗಿದೆ? ದಿ ಕಾನ್ಸೆಪ್ಟ್ ಆಫ್ ಬೈಕ್ಯಾಮರಲಿಸಮ್ ಹ್ಯಾಸ್ ಬಿನ್ ಟೇಕನ್ ಫ್ರಮ್ ದಿ ಫಾಲೋಯಿಂಗ್ ಕಾನ್ಸ್ಟಿಟ್ಯೂಷನ್? ಉತ್ತರ ಆಪ್ಷನ್ ಬಿ UK. ಪ್ರಶ್ನೆ 25. ಹಣಕಾಸಿನ ಮಸೂದೆಯನ್ನು ಎಲ್ಲಿ ಪರಿಚಯಿಸಬಹುದು? ಎ ಮನಿ ಬಿಲ್ ಕೆನ್ ಬಿ ಇಂಟ್ರೊಡ್ಯೂಸ್ಡ್ ಇನ್? ಉತ್ತರ ಆಪ್ಷನ್ ಸಿ ಓನ್ಲಿ ಕೌನ್ಸಿಲ್ ಆಫ್ ಪೀಪಲ್, ಲೋಕಸಭೆಯಲ್ಲಿ ಮಾತ್ರ. ಪ್ರಶ್ನೆ 26. ಈ ಕೆಳಗಿನ ಯಾವ ವಿಧಿಯು ಉಪರಾಷ್ಟ್ರಪತಿಯವರ ಚುನಾವಣೆಯೊಂದಿಗೆ ವ್ಯವಹರಿಸುತ್ತದೆ? ವಿಚ್ ಆಫ್ ದಿ ಫಾಲೋಯಿಂಗ್ ಆರ್ಟಿಕಲ್ ಡೀಲ್ಸ್ ವಿತ್ ದಿ ಎಲೆಕ್ಷನ್ ಆಫ್ ವೈಸ್ ಪ್ರೆಸಿಡೆಂಟ್? ಉತ್ತರ ಆಪ್ಷನ್ ಸಿ ಆರ್ಟಿಕಲ್ 66. ಪ್ರಶ್ನೆ 27. ಕೇಂದ್ರದ ಕಾರ್ಯನಿರ್ವಾಹಕ ಶಕ್ತಿಯು ಈ ಕೆಳಗಿನವರ ಮೇಲೆ ಏಕೀಕೃತವಾಗಿದೆ. ದಿ ಎಕ್ಸಿಕ್ಯೂಟಿವ್ ಪವರ್ ಆಫ್ ದಿ ಯೂನಿಯನ್ ಈಸ್ ವೆಸ್ಟೆಡ್ ಇನ್ ವಿಚ್ ಒನ್ ಆಫ್ ದಿ ಬಿಲೋ? ಉತ್ತರ ಆಪ್ಷನ್ ಬಿ ಪ್ರೆಸಿಡೆಂಟ್, ರಾಷ್ಟ್ರಪತಿಯವರ ಮೇಲೆ. ಪ್ರಶ್ನೆ 28. ಈ ಕೆಳಗಿನ ಯಾವ ವಿಧಿಯು ರಾಷ್ಟ್ರಪತಿ ಕ್ಷಮಿಸುವ ಅಧಿಕಾರವನ್ನು ಹೊಂದಿದೆ? ವಿಚ್ ಒನ್ ಆಫ್ ದಿ ಫಾಲೋಯಿಂಗ್ ಆರ್ಟಿಕಲ್ ಡೀಲ್ಸ್ ವಿತ್ ದಿ ಪಾರ್ಡನಿಂಗ್ ಪವರ್ ಆಫ್ ದಿ ಪ್ರೆಸಿಡೆಂಟ್? ಉತ್ತರ ಆಪ್ಷನ್ 1 ಆರ್ಟಿಕಲ್ 72. ಪ್ರಶ್ನೆ 29. ರಾಜ್ಯ ನೀತಿಯ ನಿರ್ದೇಶನ ತತ್ವಗಳನ್ನು ಯಾವ ಸಂವಿಧಾನದಿಂದ ಎರವಲು ಪಡೆಯಲಾಗಿದೆ? ದ ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿ ಹ್ಯಾಸ್ ಬಿನ್ ಬಾರೋಡ್ ಫ್ರಮ್ ವಿಚ್ ಕಾನ್ಸ್ಟಿಟ್ಯೂಷನ್? ಉತ್ತರ ಆಪ್ಷನ್ ಸಿ ಐರಿಷ್ ಸಂವಿಧಾನ. ಪ್ರಶ್ನೆ 30.
ಭಾರತೀಯ ಸಂವಿಧಾನ ಯಾವ ವಿಧಿಯ ಪ್ರಕಾರ ರಾಷ್ಟ್ರಪತಿಯನ್ನು ದೋಷಾರೋಪಣೆ ಅಥವಾ ವಜಾ ಮಾಡಬಹುದು? ಅಕಾರ್ಡಿಂಗ್ ಟು ವಿಚ್ ಆರ್ಟಿಕಲ್ ಆಫ್ ದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಪ್ರೆಸಿಡೆಂಟ್ ಕ್ಯಾನ್ ಬಿ ಇಂಪೀಚ್ಡ್? ಉತ್ತರ ಆಪ್ಷನ್ ಬಿ 61ನೆಯ ವಿಧಿ. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಯಾವುದಾದರೂ ಆನ್ಸರ್ ರಾಂಗ್ ಆಗಿದ್ದಲ್ಲಿ ಅದನ್ನು ನಮಗೆ ಕಮೆಂಟಲ್ಲಿ ತಿಳಿಸಿ ಮತ್ತು ನಿಮ್ಮ ಸಲಹೆಗಳನ್ನು ಸಹ ಕಮೆಂಟ್ನಲ್ಲಿ ನಮಗೆ ತಿಳಿಸಿ. ಧನ್ಯವಾದಗಳು.